ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ. ಅವ್ರು ಹೇಳಿದಾಗೆ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ. ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು 3 ಸತಿ ನೋಡಿದ್ದೆ. ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು. ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು, ನೀರು ದೋಸೆ, ಆಮೇಲೆ ಎಲ್ಲೋ 1-2-3 ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ. ಸೊ ಸಿದ್ಲಿಂಗು ಭಾಗ 2ರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್. ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಭಾಳ ಸಂತೋಷ ಆಗ್ತದೆ. ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು. ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಳ ಸಂತೋಷ. ಥ್ಯಾಂಕ್ ಯು. ಸಿದ್ಲಿಂಗ್ ಹುಟ್ಟು ಶುರುವಾಗ್ತಿರೋದು ಒಂದು ಇಂಡಸ್ಟ್ರಿ ಖುಷಿ ಪಡುವಂಥ ವಿಚಾರ. 12 ವರ್ಷಗಳ ನಂತರ ಮತ್ತೆ ನಾನು ವಿಜಯ್ ಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ. ಸಿದ್ಲಿಂಗು 2ನಲ್ಲಿ ಸಾಹಿತ್ಯದ ಮುಖಾಂತರ ಶುರುವಾದ ನನ್ನ ಜರ್ನಿ ಎಲ್ಲೆಲ್ಲೋ ಓಡುವ ಮನಸ್ಸಿನ ಮುಖಾಂತರ ಇಲ್ಲಿವರೆಗೂ ನನ್ನ ಓಡಿಸ್ಕೊಂಬಂದಿದೆ. ನನ್ನ ಮತ್ತು ಅನೂಪ್ ನಿಶ್ಚಯಗಳಿಂದ ಕಾಂಬಿನೇಷನಲ್ಲಿ ಏನು ಆ ಸಿನಿಮಾದಲ್ಲಿ ಒಂದು ಜಾದು ಸಂಭವಿಸಿತ್ತು, ಆ ಒಂದು ಜಾದು ಈ ಸಿದ್ಲಿಂಗು 2 ಸಿನಿಮಾದಲ್ಲೂ ಕೂಡ ಇರುತ್ತೆ ಅಂತ ನಂಬಿ ವಿಜಯ್ ಪ್ರಸಾದ್ ಸರ್ ನಮ್ಮ ಗುರುಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನನ್ನ ಸಾಹಿತ್ಯದ ಜರ್ನಿ ಶುರುವಾಗಿದ್ದು ಯೋಗಿ ಒಟ್ಟಿಗೆ. ಇವನು ಮೊದಲನೇ ಸಾಂಗು ನಂದೇ ಲೋಕ ನಾನೇ ಮಾಲೀಕ ಸಾಂಗ್ ಬರೆದಿದ್ದು ನಾನೇ. ಅಲ್ಲಿಂದ ಶುರುವಾದಂಥದ್ದು ಇಲ್ಲಿವರೆಗೂ ಜೊತೆಗೆ ಇದ್ವಿ. ಸೊ ಏನಂತಂದರೆ ಇವತ್ತಿನ ಇಂಡಸ್ಟ್ರಿಯ ಮಾರುಕಟ್ಟೆಯಲ್ಲಿ ಈ ಥರದ ಒಂದು ಕಾಂಬಿನೇಷನ್ನು ಒಂದಾಗಬೇಕಾಗಿತ್ತು, ಅದು ಆಗಿದೆ ಕೂಡ. ಸಿದ್ಲಿಂಗು ಮತ್ತು ನೀರ್ದೋಸೆ ಮುಖಾಂತರ ಏನು ಗೆಲುವಿನ ಅಭಿಯಾನವನ್ನು ನಮ್ಮ ವಿಜಯ್ ಪ್ರಸಾದ್ ಸರ್ ಶುರು ಮಾಡಿದರು, ಆ ಒಂದು ಅಭಿಯಾನ ಇದ್ರ ಮುಖಾಂತರ ಮತ್ತೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಈ ಒಂದು ಅಭಿಯಾನಕ್ಕೆ ನಮ್ಮ ಸಜ್ಜನ ನಿರ್ಮಾಪಕರಾದಂಥ ಶ್ರೀಹರಿ ಸರ್ ಕೈ ಜೋಡಿಸಿದ್ದಾರೆ. ಅವರು ಕೂಡ ಈ ಸಿನಿಮಾ ಒಂದು ಒಳ್ಳೆ ದೊಡ್ಡ ಹಿಟ್ಟನ್ನು ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಸಿದ್ಲಿಂಗು ಪಾರ್ಟ್ 1ನಲ್ಲಿ ಒಳ್ಳೆ ಒಂದು ಪಾತ್ರ ಕೊಟ್ಟಿದ್ದೆ ನನಗೆ. ಸೆಕೆಂಡ್ ಪಾರ್ಟಲ್ಲಿ ನಾನು ಇರಲ್ಲ ಅಂತ ತಿಳ್ಕೊಂಡಿದ್ದೆ. ಹೀರೋಯಿನ್ ಬಿಟ್ಟು ಬೇರೆ ಆಗ್ತಾರಂತ ಇದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅಣೆಕಲ್ ಆರ್ಮುಗಂ ಬಟ್ ಸಾರ್ ಏನು ಮಾಡಿದ್ರು ಅದರಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಸರ್. ಎಲ್ಲರೂ ಹೇಳೋರು ಆಸ್ಥಾನ ಕಲಾವಿದ ಅಂತ, ಅವ್ರಂಗೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ಈ ಸಿದ್ಲಿಂಗ್ ಪಿಕ್ಚರು ಒಂದು 100 ಡೇಸ್ ಓಡಬೇಕಂತ ನನ್ನ ಆಸೆ. ಅಷ್ಟು 100 ಡೇಸ್ ಓಡಲೇಬೇಕು. ನೆಕ್ಸ್ಟ್ ಮೀಟಿಂಗ್ನಲ್ಲಿ ನಿಮ್ಮೆಲ್ಲರೂ ನಾನು ಹಾರಾಕಿ ನಮಸ್ಕಾರ ಮಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.